ಅಲ್ಲೆಲ್ಲರೂ ನೋಡಿದ್ರೆ ಫ್ರೀ ರಿಫಿಲ್ಲು ಅದನ್ನ ಹಾಕ್ಬಿಡಿ, ನನ್ನ ಫ್ರೆಂಡ್ಸ್ ಬ್ಯಾಡ್ ಟ್ರೋಲ್ ಮಾಡ್ತಾರೆ. ಇನ್ನೊಂದು ಮಗು ಮಾಡ್ಕೊಂಬಿಡು, ಡೈನಿಂಗ್ ಸೆಟ್ ಮಾಡ್ರಿ, ಚೆನ್ನಾಗಿರುತ್ತೆ, ಒಂದು ಬಾಯಿ ಒಂದು ಗರ್ಲು ಅಂತ. ಸೋ ನೈಸ್. ಜಸ್ಟ್ 5000 ಭೂಮಿಕಾ ನೋಡಿ ತಗೊಳ್ಳೋಣ. ಮುಚ್ಚಿಬಿಟ್ಟೆ ಆ್ಯಕ್ಚುಲಿ. ಐಕ್ಯದಲ್ಲಿ ಟ್ರಾಜಿಡಿ. ತಿರುಪತಿ ಮಿನಿ ಬೆಟ್ಟ ಇದ್ದಂಗಿದೆ. ಫ್ರೆಂಡ್ಸ್ 1 ಅವರ್ ಫೈನಲಿ ಜರ್ನಿ ಮಾಡಿಕೊಂಡು ಐಕ್ಯಾಗೆ ಬಂದಿದ್ದೀವಿ. ಕಮ್ ಲೆಟ್ಸ್ ಎಕ್ಸ್ಪ್ಲೋರ್ ಐಕ್ಯಾ. ಸೊ ಐ ಆಮ್ ಸೋ ಎಕ್ಸೈಟೆಡ್. ನೋಡೋಣ ಏನೇನೆಲ್ಲ ತೊಗೊತೀನಿ ಅಂತ ಹೇಳಿ. ಮೆಟ್ರೋದಲ್ಲಿ ಬರೋದಕ್ಕೆ 1 ಅವರ್ ಆಯಿತು. ಟೈಮ್ ಈಸ್ 2:30 ಆಗಿದೆ. ಹೊಟ್ಟೆ ತುಂಬ ಹಸಿತಾ ಇದೆ. ಸೊ ನೋಡೋಣ ಐಕ್ಯಾ ಕ್ಯಾಂಟೀನಲ್ಲಿ ಏನು ಸಿಗುತ್ತೆ. ಫಸ್ಟ್ ಫುಡ್ ಕೋರ್ಟ್ಗೆ ಹೋಗ್ಬಿಡೋಣ, ಆಮೇಲೆ ಶಾಪಿಂಗ್ ಹೋಗೋಣ. ಓಕೆ ಕಮ್. ಮೈ ಗಾಡ್. ಫೈಂಡ್ ವಾಟ್ ಯು ಆರ್ ಲುಕಿಂಗ್ ಫಾರ್. ಇಷ್ಟು ಐಟಮ್ಸ್ ಇದೆ, ಹಿಂಗೆ ಏನು ಬೇಕೋ ಇಲ್ಲೇ ನೋಡ್ಬಿಡು. ಹಾಂ 10 ಕಮ್ ಲೆಟ್ಸ್ ಗೋ. ಬನ್ನಿ ಫಸ್ಟ್ ಊಟ ಮಾಡ್ಕೊಬೋಣ ಗೈಸ್. ನೀವು ಸೊ ನಾವು ವಿ ಆರ್ ಎಕ್ಸ್ಪ್ಲೋರಿಂಗ್ ದಿಸ್ ಅಮೇಝಿಂಗ್ ಫುಡ್ ಕೋರ್ಟ್. ರಿಯಲಿ ಹೇಳ್ತಾ ಇದ್ದೀನಿ, ಫುಡ್ ಕೋರ್ಟ್ ಮಾತ್ರ ತುಂಬಾ ಚೆನ್ನಾಗಿ ನೀಟಾಗಿ ಹೈಜೀನಿಕ್ ಆಗಿತ್ತು. ಆ್ಯಂಡ್ ಸಿ ಹಿಯರ್ ವಾಟ್ ಯು ಆರ್ ಲುಕಿಂಗ್ ಈಸ್, ಅದೊಂದು ಟ್ರಾಲಿ ಇದೆಯಲ್ಲ, ಆ ಟ್ರಾಲಿಗೆ ನಾವು ಟ್ರೇಗಳನ್ನ ಜೋಡಿಸ್ಕೋಬೇಕು. ಲೈಕ್ 1 or 2 ಹೌ ಮಚ್ ಅವರ್ ವಿ ರಿಕ್ವೈರ್ಡ್. ಆ್ಯಂಡ್ ದ ಚೀಸ್ ಕೇಕ್ಸ್ ಆರ್ ಮಸ್ಟ್ ಅಂತ ಹೇಳ್ತೀನಿ. ಯಾರೆಲ್ಲ ಹೋಗ್ತಿರೋ ನೀವು ಮಸ್ಟ್ ಟ್ರೈ ಮಾಡಿ ಚೀಸ್ ಕೇಕ್ಸ್ನ, ಓಕೆನಾ. ಆ್ಯಂಡ್ ವಿ ಆಲ್ಸೋ tried fresh baked cinnamon rolls and crispy fries and with refreshing drinks with some rice and dal. ನಮಗಂತೂ ತುಂಬಾ ಹೊಟ್ಟೆ ಹಸ್ತಿದ್ದ ಕಾರಣ ನಲ್ಲಿ ನಿಂತ್ಕೊಂಡು ತೊಗೊಳ್ಳೋಷ್ಟು ಪೇಷನ್ಸ್ ಅಂತೂ ಫುಲ್ ಹೋಗೇ ಬಿಟ್ಟಿತ್ತು. ಆದರೂ ಕೂಡ ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ. ಸೊ ತುಂಬ ಹೊಟ್ಟೆ ಹಸಿತಾಯಿತ್ತು, ಅದಕ್ಕೆ ಬೇಗ ಬೇಗ ಎಲ್ಲ ತೊಗೊಂಡು. ಸೊ ದಿಸ್ ಈಸ್ ವಾಟ್ ಇಸ್ ದ ರಿಫ್ರೆಶಿಂಗ್ ಡ್ರಿಂಕ್. ಆ್ಯಂಡ್ ಇದನ್ನು ನಾವು ಎಷ್ಟು ಸತಿ ಬೇಕಾದರೂ ತೊಗೋಬೋದು. ಆ್ಯಂಡ್ ಮೆನಿ ಫ್ಲೇವರ್ಸ್ ಆರ್ ಅವೈಲಬಲ್. ಸೊ ನೀವು ಹೋದಾಗ ಚೆಕ್ ಮಾಡಿ. ಏನಿದೆ ನೋಡಿ, ಇವಾಗ ನೀವು ನಮ್ಮ ಪ್ಲೇಟಲ್ಲಿ ಏನಿದೆ ಅಂತ ನೋಡ್ತಾ ಇದ್ದೀರಾ. ಚೆನ್ನಾಗಿದೆ. ನಾವು ಟೇಸ್ಟ್ ಹೋಗ್ತೇವೆ. ಇಟ್ಸ್ ಗುಡ್ ಆ್ಯಕ್ಚುಲಿ, ಚೆನ್ನಾಗೇ ಇದೆ. ಸಿಗ್ತದೆ ಅಂತ ಬೆವರೇಜಸ್ನ ಒಂದಾದ್ಮೇಲೆ ಒಂದು ಕುಡಿತಾ ಇದ್ದಾರೆ. ಚೆನ್ನಾಗಿದೆಯಾ ಇದು? ಆ್ಯಕ್ಚುಲಿ ಇದು ಮಿಕ್ಸ್ ಮಾಡಿರೋದು ನಾನೇ ತೊಗೊಂಡು ಬಂದಿದ್ದು. ಆ್ಯಕ್ಚುಲಿ ಇದರಲ್ಲಿ 2 ಥರ ಫ್ಲೇವರ್ನ ಮಿಕ್ಸ್ ಮಾಡಿದ್ದೀನಿ. ಚೆನ್ನಾಗಿದೆ ಫ್ಲೇವರ್ಸ್. 6 ಟೈಪ್ ಅಲ್ವಾ ಇರೋದು? 6 ಫ್ಲೇವರ್ಸ್ ಏನೋ ಇರೋದಲ್ವಾ? 6. ಓಕೆ. ವಾಟರ್ ಕೂಡ ಹಾಂ, ವಾಟರ್ ಫಿಲ್ ಮಾಡ್ಕೋಬೋದು. ಸ್ಟಿಲ್ ವಾಟರ್ ಖಾಲಿನೇ ಆಗಿಲ್ಲ ಎಲ್ವೋ. ಯಾರು ಚೆನ್ನಾಗಿದೆ. ಚೆನ್ನಾಗಿಲ್ವಾ? ನೀನು ಪರೋಟ ಅರ್ಧ ಬಿಟ್ಟಿದ್ಯಾ? ಅವರು ಗುಲಾಬಿನ ಹಾಂ 2 ಸತಿ ಹೋಗಿದ್ದೀನಿ. ಅಲ್ಲೆಲ್ಲರೂ ನೋಡಿದ್ರೆ ಫ್ರೀ ರಿಫಿಲ್ಲು. ಫ್ರೀನೇ, ನೀವೇ ಹೋಗಿ ಬನ್ನಿ. ಇನ್ನಷ್ಟು ಬೇಕು. ಆಲ್ರೆಡಿ 2 times ಹೋಗಿದ್ದೀನಿ, ನೀವು ಹೋಗ್ಬೇಕು. ನೋಡು ಇನ್ನಷ್ಟು ಬೇಕು ನನಗೆ, ನಂಗೆ ಗೊತ್ತಿಲ್ಲ. ವಿಡಿಯೋ ಎಲ್ಲ ಕಟ್ಕೊಂಡು ನೋಡಿ ಗೈಸ್ ಹೆಂಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇವರೆಲ್ಲ ಫ್ರೆಂಡ್ಸು ಅಲ್ಲ, ಫ್ರೆಂಡ್ಸು ವಾಸಿ, ಶತ್ರುಗಳು. ಇರೋದೇ 3 ಜನ, ತಿಂದಿರೋದೇ ಸ್ವಲ್ಪ. ನೀವೇ ನೋಡಿದ್ರಲ್ಲ ಬಿಲ್ ನೋಡಿ ಹೆಂಗಿದೆ ಅಂತ. ಆನೆ ಬಾಲ ಥರ ಎಷ್ಟು ಉದ್ದ ಇದೆ. ಆನೆ ಬಾಲ ಚಿಕ್ಕದೇ ಇರೋದು. ಊಟ ಮುಗಿಸ್ಕೊಂಡು ನಾವು ಹೀಗೆ ಬರ್ತಾ ಇರುವಾಗ ನಮಗೆ ಕಾಣಿಸಿದ್ದು ಮಿರರು. ಸೊ ನೋಡಿ, ಮಿರರ್ ಅಂದಮೇಲೆ ಆಬ್ವಿಯಸ್ಲಿ ನಾವು ಹೆಣ್ಮಕ್ಳು ಬಿಡ್ತೀವ, ಅಲ್ಲೇ ಕಣ್ಣಾಡಿಸ್ಕೊಂಡು 1-2 ಸತಿ ನೋಡಿಕೊಂಡು ಚೆನ್ನಾಗಿದ್ದೀವ, ಚೆನ್ನಾಗಿ ಕಾಣಿಸ್ತೀವಿ ಅಂತ ಒಂದು 5 ನಿಮಿಷ ಅದ್ರ ಮುಂದೆ ನಿಂತ್ಕೊಂಡು ಹಾಗೆ ನಾವು ಬಂದಿದ್ದು ಪ್ಲ್ಯಾಂಟ್ ಸೆಕ್ಷನ್ಸ್ ಕಡೆಗೆ. ಎಸ್, ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪ್ಲ್ಯಾಂಟ್ಸ್ ಎಲ್ಲ ಇತ್ತು. ಸೊ ನಾವು ಫ್ಲವರ್ಸ್ದು ನೋಡೋಣ ಅಂತ ಹೇಳಿ ನೋಡ್ತಿದ್ವಿ. ಬಟ್ ಆಲ್ರೆಡಿ ಸ್ವಲ್ಪ ದಿನದ ಹಿಂದೆನೇ ನನ್ನ ಹಸ್ಬೆಂಡ್ ಲಾಲ್ಬಾಗಿಂದ ಮತ್ತು ಇನ್ನು ಸ್ವಲ್ಪ ಆನ್ಲೈನಿಂದ ತರಿಸಿದ್ರು
ಗಿಡಗಳನ್ನ. ಸೊ ಬೇಡ ಅಂತ ಹೇಳಿ ಹಾಗೆ ಮುಂದೆ ಬಂದ್ವಿ. ಸೊ ಇಲ್ಲಿ ಮನೆಗೆ ಏನಾದರೂ ಐಟಮ್ಸ್ ತೊಗೊಳ್ಳೋಣ ಅಂತ ಹೇಳಿ ನೋಡ್ತಾ ಇದ್ವಿ. ಮ್ಯಾಟ್ಸ್ ಅಂತ, ಚೇರು ಅಥವಾ ಈ ಸ್ಟೋರೇಜ್ ಬಾಕ್ಸಸ್ ಇರುತ್ತಲ್ಲ ಆ ಥರ ಏನಾದರೂ ನೋಡೋಣ ಅಂತ ಹೇಳಿ ನೋಡ್ತಿದ್ವಿ. ನನಗೆ ಈ ಒಂದು ಚೇರು ತುಂಬಾ ಇಷ್ಟ ಆಯಿತು. ನನ್ನ ಮಗ ಕೂತ್ಕೊಳ್ಳೋಕ್ಕಿರ್ಬೋದು ಅಥವಾ ಏನಾದರೂ ಬೇಕಾಗಿದ್ದರೆ ಅದ್ರ ಮೇಲೆ ಹತ್ತಿ ತೊಗೊಳ್ಳೋ ಥರ ಇರ್ಬೋದು, ಒಂಥರ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ನಾನು ತೊಗೊಂಡೆ. ಆ್ಯಂಡ್ ದ ಪ್ರೈಸ್ ವಾಸ್ ಆಲ್ಸೋ ವೆರಿ ರೀಸನಬಲ್ ಅಂತಲೇ ಅನ್ನಿಸ್ತು ನನಗೆ. ಆ್ಯಂಡ್ ಯಾರಾದರೂ ಐಕಿಯಾಗೆ ಹೋಗ್ತಾ ಇದ್ದೀನಿ ಅನ್ನೋರು ಪ್ಲೀಸ್ ನಾನು ಸಜೆಸ್ಟ್ ಮಾಡೋದು ಗೋ ಆನ್ ವೀಕ್ ಡೇಸ್, ನಾಟ್ ಆನ್ ವೀಕೆಂಡ್ಸ್. ಯಾಕೆಂದರೆ ತುಂಬಾ ಜನ ಇರ್ತಾರೆ. ನಾವು ಊಟಕ್ಕೆ ಆಲ್ಮೋಸ್ಟ್ ಲೈಕ್ 45 to 1 hour ವೆಯ್ಟ್ ಮಾಡಿದ್ದೀವಿ. ಸೊ ಐ ಸಜೆಸ್ಟ್ ಯು ಆಲ್ ಗೈಸ್ ಪ್ಲೀಸ್ ಗೋ ಆನ್ ವೀಕ್ ಡೇಸ್ ರ್ಯಾದರ್ ದ್ಯಾನ್ ವೀಕೆಂಡ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ದ ಐಟಮ್ಸ್ ವೇರ್ ವೆರಿ ಯೂನೀಕ್ ಆ್ಯಂಡ್ ದ ಕ್ವಾಲಿಟಿ ಬಗ್ಗೆ ಅಂತೂ ಎರಡು ಮಾತಾಡೋಂಗೆ ಇಲ್ಲ. ಕ್ವಾಲಿಟಿ ವಾಸ್ ಟೂ ಗುಡ್. ಪ್ರೈಸ್ ಸ್ವಲ್ಪ ಜಾಸ್ತಿನೇ ಅನ್ನಿಸ್ಬೋದು, ಬಟ್ ಒನ್ಸ್ ವಿ ಕಂಪೇರ್ ವಿತ್ ದ ಕ್ವಾಲಿಟಿ ಒಬ್ವಿಯಸ್ಲಿ ನಾವು ಅಷ್ಟು ಪ್ರೈಸ್ ಕೊಟ್ಟು ತೊಗೋಬೋದು. ಡ್ರೈ ಫ್ರೂಟ್ಸ್ ಆ ಥರದ್ದು ಹಾಕಿಡ್ಬೋದು ಅಷ್ಟೇ. ಒಳಗಡೆ ಒಂದು ಒಳಗಡೆ ಒಂದಾ ಇಲ್ಲ ಏರ್ ಟೈಟ್ ಇದಕ್ಕ ಇದಕ್ಕೆ ಅನ್ಸುತ್ತದೆ ಇದು ಚೆನ್ನಾಗಿದೆ. ಇದೆಲ್ಲ ನಾವು ಈ ಥರದ್ರಲ್ಲಿ ಹಾಕಿಟ್ಟಿದ್ದೀವಿ ಉಪ್ಪೆಲ್ಲ. ಇನ್ನೇನು ಕಾಫಿ ಪುಡಿ ಒಂದು ಹಾಕಿಡ್ಬೋದು ಅಷ್ಟೇ. ಏನಾದರೂ ಮಿಕ್ಸ್ ಮಾಡೋಕ್ಕೆ ಎಲ್ಲ ಹೊಸದಾಗಿ ನೋಡ್ತಾ ಇದ್ದೀವಿ ಇಲ್ಲಿ. ಸೊ ಬಟ್ ಐಟಮ್ಸ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ವಾವ್, ಲ್ಯಾಂಪ್ಸು, ಲೈಟಿಂಗ್ಸ್ ಎಲ್ಲನೂ ಸಖತ್ತಾಗಿದೆ. ಯಾರಾದರೂ ಹೊಸ ಮನೆ ಕನ್ಸ್ಟ್ರಕ್ಟ್ ಮಾಡ್ತಾ ಇರೋರು, ಇನ್ನೇನು ಕನ್ಸ್ಟ್ರಕ್ಷನ್ ಸ್ಟೇಜಲ್ಲಿರೋರು ಇಂಟೀರಿಯರ್ಸ್ ಮಾಡೋಕ್ಕೂ ಮುಂಚೆ ಒಂದು ಸತಿ ಬಂದರೆ ಇಲ್ಲಿಗೆ ಫುಲ್ ಪ್ಲ್ಯಾನ್ ಸಿಗುತ್ತೆ. ಮತ್ತು ಡೈನಿಂಗ್ ಹಾಲ್ಗೆ ಈ ಥರ ಸಿಂಪಲಾಗಿ ಮಾಡ್ಬೋದು. ನೋಡಿ ಗೈಸ್, ಓಡಾಡಿ ಸುಸ್ತಾಗಿ ಕಾಲೆಲ್ಲ ಬಿದ್ದೋಗಿದೆ. ಮೇಲ್ಗಡೆ ಕೂತ್ಕೊ, ಕೆಳಗಡೆದಲ್ಲಿ ನಾನು ಕೂತ್ಕೊಂತೀನಿ. ಚೇರಿಗೆಲ್ಲ 599 ಖುಷಿ ಚೆನ್ನಾಗಿದೆ ಅಲ್ಲ ಅದು. ತೊಗೊಬೋದು. ಇದು ಎಷ್ಟು ಪ್ರೈಸ್? 1690 ಅಷ್ಟೇ, ಜಾಸ್ತಿ ಏನಿಲ್ಲ. ಓಕೆ ಎಲ್ಲ ಐಟಮ್ಸ್ ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ. ಸೊ ಕ್ವಾಲಿಟಿನಲ್ಲಿ ಏನೆರಡು ಮಾತೇ ಇಲ್ಲ. ಲಾಂಡ್ರಿ ಬ್ಯಾಸ್ಕೆಟ್ ಎಲ್ಲ ಯೂನಿಕ್ ಆಗಿ ತುಂಬ ಡಿಫ್ರೆಂಟ್ ಆಗಿದೆ. ಆಲ್ಮೋಸ್ಟ್ ನಾವು ಊಟ ಮಾಡಿದ್ದು ಅರ್ಧ ಕರ್ಗೋಯ್ತು. ಇನ್ನೂ ಮೋಸ್ಟ್ ಪ್ರಾಬಬ್ಲಿ ಇನ್ನೂ ನಾವು ಒಂದು 30% ಕವರ್ ಮಾಡಿಲ್ಲ ಅನ್ಕೋತೀನಿ. ಐಕ್ಯಾನ ಯಾವುದಿದಾ? ಸಿ ದ ಪ್ರೈಸ್, ಇಟ್ಸ್ 350. ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಏನೋ ಇತ್ತಲ್ಲ, ಅದು ಮತ್ತೋಗ್ಬಿಟ್ಟಿದ್ದೀನಿ ನಾನು. ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್. ಸೊ ಓದಿ ತುಂಬ ವರ್ಷ ಆಗಿದೆ ಆಲ್ರೆಡಿ. ಹೇ ಕ್ಯೂಟಿ ಪೈ, ವಾಟ್ಸ್ ಯುವರ್ ನೇಮ್? ನೋಡಮ್ಮ, ನೀನೇನಾದರೂ ಮನೆ ಕನ್ಸ್ಟ್ರಕ್ಟ್ ಮಾಡಿದ್ರೆ ಸೊ ಇವಾಗಲೇ ಎಲ್ಲ ಒಂದು ಪ್ಲ್ಯಾನ್ ಸೆಟ್ ಮಾಡಿ ಇಟ್ಕೊಂಬಿಡು, ಇದೇ ಥರ ಕಟ್ಟಬೇಕು ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ ಅಲ್ಲ? ನಾನು ಹೇಳಿದೆ ಆ್ಯಕ್ಚುಲಿ ನಮ್ಮ ಬಾತ್ರೂಮಲ್ಲಿ ಈ ಥರ ಒಂದೇ ಒಂದು ಮಾಡಿಕೊಡಿ ಅಂತ, ವೆಟ್ಟು ಡ್ರೈ ಪೋರ್ಷನ್ ಮಾಡಿಕೊಡಿ ಅಂತ ಹೇಳಿದೆ. ಬಟ್ ಅವರು ಬೇಡ ಅಂತ ಹೇಳಿದ್ರು. ಓಕೆ ಅಂತ ಸುಮ್ಮನೆ ಅದೇ. ಬಟ್ ಇದು ಚೆನ್ನಾಗಿದೆ ಅಲ್ವಾ? ಬಟ್ ಏನಂದರೆ ಏನು ಗೊತ್ತಾ, ಇದು ಚಿಕ್ಕದ ಸ್ಪೇಸು. ಬಟ್ ಏನಂದರೆ ಇಲ್ಲಿ ಒಬ್ಬರೇ ಸ್ನಾನ ಮಾಡೋಕ್ಕಾಗೋದು. ಈ ಮಗುನೆಲ್ಲ ಕರ್ಕೊಂಡು ಬಂದು ಸ್ನಾನ ಮಾಡ್ಸೋಕ್ಕೆ ಕಷ್ಟ ಇದೆ ಒಳಗಡೆ. ಆ್ಯಕ್ಚುಲಿ ಇಲ್ಲಿ ಬಂದಾದ್ಮೇಲೆ ನನಗೆ ಏನೇನೋ ಐಡಿಯಾಸ್ ಬರ್ತಾಯಿದೆ. ಇನ್ನೂ ನಮ್ಮ ಮನೆಗೆ ಏನಾದರೂ ಯುನೀಕಾಗಿ ಮಾಡಿಸ್ಬೋದಿತ್ತು ಅಂತ ಹೇಳಿಬಿಟ್ಟು. ಬಟ್ ಇಟ್ಸ್ ಆಲ್ ಓವರ್ ನಾವು. ಮುಂದೆ ನೋಡುವ. ಅಮ್ಮು ಏನಾದರೂ ಮನೆ ಕಟ್ಸಿದ್ರೆ ಏನಮ್ಮು ಐಡಿಯಾ ನಾನು ಕೊಡ್ತೀನಿ ಅವಾಗ, ಅತಿ ಶೀಘ್ರದಲ್ಲಿ. 10 years. ಓಕೆ, ಬಂದಿರುತ್ತೆ. ನಂಗೆ ಸಖತ್ ಇಷ್ಟ ಆಯಿತು ಗೈಸ್, ತುಂಬ ಚೆನ್ನಾಗಿದೆ. ಇಟ್ಸ್ ಜಸ್ಟ್ ಲೈಕ್ 8990. ಸೂಪರ್ ಆಗಿದೆ ಮಿರರು. ಇಲ್ಲಿ ಫುಲ್ ಸೆಟ್ಟು ಅಷ್ಟೇ ಸಕ್ಕತ್ತಾಗಿದೆ. ಓ ಚೆನ್ನಾಗಿದೆಲ್ಲ. 599. ಓಕೆ, ಲಾಕ್ ಸಿಸ್ಟಮಾ? ಜಸ್ಟ್ ಪ್ರೆಸ್ಸಿಂಗ್ ಏನೇ ಬಟನ್ ಫಸ್ಟ್ ಅಲ್ವಾ? ಇದು ಈ ಥರ ಸೈಡಲ್ಲಿ ಇತ್ತು. ಆಮೇಲೆ ಇದು ಒಂಥರ ವೆಲ್ವೆಟ್ ಥರ ಇದೆ. ಗೊತ್ತಾಗ ನಾವು ಕರ್ಟನ್ಸ್ ಎಲ್ಲ ಬೈ ಮಾಡಿಬಿಟ್ಟಿದ್ದೀವಿ. ಏನಾದರೂ ಯೂಸ್ ಆಗೋ ಥರ ಇದ್ದರೆ ನೋಡಿಬಿಟ್ಟು ತೊಗೊತೀವಿ ಅಷ್ಟೇ. ಚೆನ್ನಾಗಿದೆ ಅಲ್ಲ?
ನಮ್ಮ ಪಿಂಕಿ ಮಲಗ್ಸಕ್ಕೆ ಚೆನ್ನಾಗಿದೆ. ಸೋ ನೈಸ್. ಹೌ ಮಚ್ ಇಸ್ ದಿಸ್? 799 ಕಾಲ ಹತ್ರ ಹಾಕೊಳ್ಳೋದು. ಹಾಂ, ಇದೆಷ್ಟು? 1490 ಪಿಂಕಿಗೆ. ಬೇಡ ನೆಕ್ಸ್ಟ್ ಏನು ಬೇಡ ನನಗೆ. ಪಿಂಕ್ ನೀನು ಕೇಳೋದು ಭೂಮಿಕಾ ಕೊಡ್ಸೋದು ಹೆಚ್ಚ. ಭೂಮಿಕಾ ವೈರಾಗಿನಿ ಅಮ್ಮು ಬೆಡ್ ಲ್ಯಾಂಪ್. ನನ್ನ ಹೃದಯ ಪೃಥ್ವಿ ಹತ್ರ ಇದೆ. ನನ್ನ ಹೃದಯ, ಈ ಹೃದಯ ಬೇಡ ನನಗೆ. ಹೌ ಮಚ್? ಎಷ್ಟಿದು? ವರ್ತಿದೆ ಆ್ಯಕ್ಚುಲಿ. ಇದು ನಂಗೆ ಇಷ್ಟ ಆಯಿತು. 490 ಅದು ಬೇರೆ ಮಾಡಿಸ್ಬೋದಂಗಂದ್ರೆ. ಬ್ಯಾಸ್ಕೆಟ್ ಇದೇನೆ ಅಮ್ಮು, 1490. ಇದನ್ನ ಎಣಿತಾರಲ್ಲ, ಅದು ಬೇರೆ. ಅವ್ರಿಗೆ ಬೇರೆ ಫೋಟೋ ಹೊಡ್ಕೊಂಡು ಇಟ್ಕೊಂಡಿರಿ. ಬಟ್ ಇರ್ತದೆ ನೋಡು. ಇನ್ನೊಂದು ಮಗು ಮಾಡ್ಕೊಂಬಿಡು, ಡೈನಿಂಗ್ ಸೆಟ್ ಮಾಡ್ರಿ, ಚೆನ್ನಾಗಿರುತ್ತೆ. ಒಂದು ಬಾಯಿ ಒಂದು ಗರ್ಲು ಅಂತ. ನೀನು ಆ ಕಡೆ ಕುತ್ಕೋ ಪಕ್ಕದಲ್ಲಿ, ಮದುವೆ ಬಂದಮೇಲೆ ಅತ್ತೆ ಏನು ಅಳಿಯಂಗೂ ಸೊಸೆಗೂ ಇಬ್ಬರಿಗೂ ಒಟ್ಟಿಗೆ ತಿನ್ಸೋದಕ್ಕೆ ತಗೊಂಡಳ. ಇವಾಗ ಈ ಥರ ಡೈನಿಂಗ್ ಒಂದು ಮಗು ಒಬ್ಬರು ಡೈನಿಂಗ್ ಸೆಟ್ ತಗೊಂಡ್ರೆ ಚೆನ್ನಾಗಿರುತ್ತೆ ನೋಡು. ಅದು ವಿರಾಟ್ಗೆ, ಇದು ಇನ್ನೊಂದು ಹುಡುಗಿ ಹುಟ್ಟಿದ್ರೆ ಹುಡುಗಿಗೆ. ಜಸ್ಟ್ 2490. ಅತ್ತೆ ಕೊಡಿಸ್ತಾಳೆ. ಅತ್ತೆ ಪಕ್ಕದಲ್ಲಿ ಕುತ್ಕೊಂಡು ಕೊಡ್ತಾ ಇರ್ತಾರೆ. ಯಾವ ಕ್ಯೂಬು ನನಗೆ ಬೇಡ ನನಗೆ. ಅದನ್ನ ನೀವು ತಗೋಬೇಕು, ನಾನಲ್ಲ. ನಮಗೇನು ಇಷ್ಟ ಇಲ್ಲ, ಒಂದು ಆಸೆ ಇತ್ತು ಏನಂತ ಲೈಟ್ ಹಾಕ್ಸ್ಕೋಬೇಕಂತ. ಈಗಲೇ ಹಾಕಿಸ್ಕೋಬೋದು. ಅದೇನು ಇಲ್ಲ, ಇದನ್ನೇ ತೊಗೊಂಡ್ಬಿಡ್ತೀಯ ನೋಡು. ಇದನ್ನೇ ತೊಗೊಂಡ್ಬಿಡು ನೋಡು, ಬೆಸ್ಟ್ ಅಲ್ಲ. ಅಲ್ಲಿ ನಿಂತ್ಕೊಳಕ್ಕಾದ್ರೂ ಆಗ್ತಿದೆಯಾ ನಾನು. ನಮ್ಮ ರೂಮಲ್ಲಿ ಹಾಕೊಂಡ್ಬಿಡ್ಬೋದು, ಚೆನ್ನಾಗಿದೆ. ಎಷ್ಟು ಸೆಟ್? ಎಷ್ಟು? 99 ಬೌಲ್ ಅಷ್ಟೇ. ಯಾರು ಅಮ್ಮ ನೀನೆಂಥವ್ರು ಯಾರು ಕತ್ಕೊಂಡೋಗ್ಬಾರ್ದು. ನೋಡಿ ಫ್ರೆಂಡ್ಸ್ ಏನೇನೆಲ್ಲ ಮಾತಾಡ್ತಾರೆ. ಆರಾಮಾಗಿದ್ದಲ್ಲ ಉಂಟಾ? ಆ್ಯಕ್ಚುಲಿ ತುಂಬ ಕಂಫರ್ಟಬಲ್. ಹಿಂದೆ ಒಂದು ಇದು ಕುಷನ್ ಹಾಕೊಂಡ್ರೆ ಏನು ಬೇಡ, ಹಿಂಗೆ ತುಂಬ ಆ್ಯಕ್ಚುಲಿ ನಾನು ಆ ಥರ ಚೇರಿನ ಕೇಳಿ ರಿಲ್ಯಾಕ್ಸ್ ಆಗಿ ಈಗ ಟಿ ವಿ ನೋಡು. ಅದೆಷ್ಟು ನೋಡು. ಅಯ್ಯೋ ನಾನೇನೋ ಮಾಡಿದೆ. ಸ್ಕ್ರೀನ್ 1000. ಹೌದು, ಫುಲ್ ಸ್ಕ್ರೀನೇ ಹೇಳ್ತಾರದು, ಅದು ಸಮೇತ. 2500 ಈ ಸೆಟ್ ಬರುತ್ತೆ. ನೀನು ಹಾಕೋಬೋದು. ನೀವು ಉಪ್ಪಿಟ್ಟಿದ್ದೀನಿ ಅಂದಲ್ಲ. ಹಾಕ್ಕೊಂಡ್ಬಿಡ್ತೀನಿ. ಉಕ್ಕಲ್ಲೇ ಬಿಟ್ಟು ಅಲ್ಲೇ ಇದೆ, ಎಲ್ಲೂ ಹೋಗಿಲ್ಲ. ಖಾಲಿ ಅಲ್ಲ, ಅಲ್ಲಿದೆ. ಓಡಾಡಿ ತುಂಬಾ ಸುಸ್ತಾಯಿತು. ಬಟ್ ಐಟಮ್ಸ್ ಮಾತ್ರ 3 ಮತ್ತೊಂದು ತೊಗೊಂಡಿದ್ದೀವಿ ಅಷ್ಟೇ. ಓಡಾಡಿ ಸಾಕಾಯ್ತು. ಬೇಡ 1190 ಖರ್ಚು ಮಾಡೋಂಗಿದ್ದು ತಗೋ. ನನಗಿದು ಒಂದು ಫೋಟೋ ತೆಗೆದ್ಬಿಡು. ಎಸ್, ಇಲ್ಲ ನಂಗೆ ಬೇಕಿದ್ದು. ಇಷ್ಟು ನೋಡಿ ಒಳಗೆ ಬೇಕಂತೆ ಆನೆ ಮರಿ. ಅದನ್ನ ಹಾಕ್ಬೇಡಿ, ನನ್ನ ಫ್ರೆಂಡ್ಸ್ ಬ್ಯಾಡ್ ಟ್ರೋಲ್ ಮಾಡ್ತಾರೆ. ಇಲ್ಲ ಹಂಗಾದ್ರೆ ಅದೇ ಬೇಕು. ಫೈನಲಿ ಇಷ್ಟೆಲ್ಲ ಓಡಾಡಿ ಬಿಲ್ಲಿಂಗ್ ಸೆಕ್ಷನ್ಗೆ ಬಂದ್ವಿ. ಇಲ್ಲೇನಪ್ಪ ಅಂತ ಅಂದರೆ ನಾವೇ ನಮ್ಮ ಐಟಮ್ಸ್ಗಳನ್ನ ಸ್ಕ್ಯಾನ್ ಮಾಡಿ ಬಿಲ್ ಮಾಡ್ಕೊಳ್ಳೋದು. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ಸೊ ಯಾವ ವೆಯ್ಟ್ ಮಾಡೋದು ಇರಲ್ಲ, ಏನಿರಲ್ಲ, ಡೈರೆಕ್ಟಾಗಿ ಹೋಗಿ ನಾವೇ ಬಿಲ್ ಮಾಡ್ಕೊಳ್ಳೋದು. ಐಕಿಯಾದಲ್ಲಂತೂ ದೇರ್ ಆರ್ ಮೆನಿ ಸೆಕ್ಷನ್ಸ್ ಟು ಎಕ್ಸ್ಪ್ಲೋರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಕ್ ಬೆಡ್ರೂಮ್, ಫರ್ನಿಚರ್, ಕಿಚನ್ ಆ್ಯಂಡ್ ಡೈನಿಂಗ್ ಸೆಕ್ಷನ್ಸು. ಆ್ಯಂಡ್ ಐಕಿಯಾ ಆಲ್ಮೋಸ್ಟ್ ಈಸ್ ಫೇಮಸ್ ಫಾರ್ ಸ್ಟೋರೇಜ್ ಸೊಲ್ಯೂಷನ್ಸು. ಏಕೆ ಅಂತಂದರೆ ನಿಮ್ಗೆ ಯಾರಿಗಾದ್ರೂ ಮನೆ ಕಟ್ಟಬೇಕು ಅನ್ನೋ ಐಡಿಯಾ ಇದ್ದರೆ ಅಥವಾ ಮನೆ ಅಂಡರ್ ಕನ್ಸ್ಟ್ರಕ್ಷನಲ್ಲಿದ್ದರೆ ಪ್ಲೀಸ್ ಒಂದು ಸತಿ ಹೋಗಿ ಐಕಿಯಾನ ವಿಸಿಟ್ ಮಾಡಿ. ಸೊ ದಟ್ ಯು ವಿಲ್ ಗೆಟ್ ಅನ್ ಐಡಿಯಾ. ಒಂದು ಸಣ್ಣ ಸ್ಪೇಸಲ್ಲಿ ಕೂಡ ನೀವು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡ್ಬೋದು ಅಂತ ಗೊತ್ತಾಗುತ್ತೆ. ಬಿಲ್ ನೋಡಿ, ನನ್ನಷ್ಟು ಉದ್ದನೇ ಇದೆ ಆಲ್ಮೋಸ್ಟ್. ನಾವು ತೊಗೊಂಡಿರೋದು ಐಟಮ್ಸ್ ಬರೀ ಅಷ್ಟೇ. 2
ಬ್ಯಾಗ್ ಐಟಮ್ಸ್ ತೊಗೊಂಡಿರೋದು. ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೇನು ಐಟಮ್ಸ್ನ ತೊಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು. ಗೈಸ್ ಇವಾಗ ವಿರಾಟ್ಗೆ ಅಂತ ಹೇಳ್ಬಿಟ್ಟು ಪಿಜ್ಜಾ ಆರ್ಡರ್ ಮಾಡಿದ್ದೀವಿ. ನೋಡೋಣ ಬನ್ನಿ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ನಂಗೆ ಫೋನ್ ಮಾಡ್ತಿದ್ದಮ್ಮ ನೀನು. ನನಗೆ ಫೋನ್ ಮಾಡ್ತಿದ್ದ ನೀನು ಏನಂತ? ಇಲ್ಲಿ ಏನೋ ತಂದಿದ್ದೀವಿ. ಏನಿದು? ಎಸ್, ಯಾರು ಯಾರು ಮಾತಾಡ್ತಾ ಇರೋದು? ಪಿಜ್ಜಾ ಮಾತ್ರ ಬೇಕಾ? ಓಕೆ, ಆರ್ ಯು ಹ್ಯಾಪಿ? ಹ್ಯಾಪಿನಾ? ಹ್ಯಾಪಿನಾ? ನೆನ್ನೆಯಿಂದ ಕೇಳ್ತಿದ್ದಲ್ಲ. ಬೀಳಿಸ್ಬಾರ್ದು. ಇದನ್ನು ತೆಗಿರಿ. ಮಾಡಿ ಏನು ಅಂತ ಏನ್ ಹೇಳು? ನಿಂಗೇನೋ ಗಿಫ್ಟ್ ತಂದಿದ್ದೀವಿ, ಏನ್ ಹೇಳು? ನೀನ್ ಹೇಳು, ಗೆಸ್ ಮಾಡು. ಏನ್ ತಂದಿರ್ಬೋದು? ಗೆಸ್ 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 ಗೆಸ್. ಸ್ಕೂಲ್ಗೆ ಹೆಂಗಿದೆ? ಅಲ್ಲ, ಸ್ಕೂಲಿಗೆ ತಗೊಂಡೋಗ ಹೋಗಮ್ಮ. ಡಾಗ್ ಇದು ಇದ್ರೊಳಗಡೆ ಊಟ ಹಾಕೊಂಡು ಹೋಗೋದು. ಚೆನ್ನಾಗಿದ್ಯಾ? ಹಾ, ಹೇಗಿದೆ ಪಿಜ್ಜಾ? ಹೇಗಿದೆ ಪಿಜ್ಜಾ? ಹ್ಯಾಪಿ? ಮನೆಗೆ ಬಂದ್ವಿ ಐಕಿಯಾದಿಂದ. ನಿಮ್ಗೆಲ್ಲರಿಗೂ ಏನೇನ್ ಪ್ರಾಡಕ್ಟ್ಸ್ ತಂದಿದ್ದೀನಿ ಅಂತ ಹೇಳ್ಬಿಟ್ಟು ರಿವೀಲ್ ಮಾಡ್ತೀನಿ. ಬನ್ನಿ ನೋಡೋಣ ಏನೇನು ತಂದಿದ್ದೀನಿ ಅಂಡ್ ಅದ್ರ ಪ್ರೈಸ್ ರೇಟ್ ಏನು ಅಂತ ಕೂಡ ನಿಮ್ಗೆ ಹೇಳ್ತೀನಿ. ಸೊ ಇದು ಫಸ್ಟ್ ಬಾಕ್ಸ್. ಇದು ಇಟ್ ಕಂಟೈನ್ಸ್ ಲೈಕ್ 3 ಬಾಕ್ಸ್ ಇದೆ ಇದ್ರ ಒಳಗಡೆ. ಇದು ಪ್ರೈಸ್ ಬಂದು 99 rupees ಅಷ್ಟೇ. ನಂಗೆ ವರ್ತ್ ಅಂತ ಅನ್ನಿಸ್ತು, ಅದಕ್ಕೆ ತಗೊಂಡೆ. ಆ್ಯಂಡ್ ಇದು ಬಂದ್ಬಿಟ್ಟು ಈ ಗ್ಲಾಸ್ ವಾಸ್ ಥರ ಫ್ಲವರ್ಸ್ ಎಲ್ಲ ಇಟ್ಟರೆ ಚೆನ್ನಾಗಿರುತ್ತೆ ಅಥವಾ ಮನಿ ಪ್ಲಾಂಟ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನನ್ನ ಅದನ್ನೇ ತೊಗೊಂಡಿದ್ದು. ಇದು ಪ್ರೈಸ್ ಬಂದು 99 rupees. ಹಾಗೆ ಇದು ಬಂದು ಲೈಕ್ ಸೋಪ್ ಶ್ಯಾಂಪೂ ಡಿಸ್ಪೆನ್ಸರ್ ಆಗಿರ್ಬೋದು ಅಥವಾ ಹ್ಯಾಂಡ್ ವಾಶ್ ಆ ಥರ ಹೇಳ್ಬಿಟ್ಟು ಇರಲಿ ಅಂತ ಹೇಳಿ ನಾನು ತೊಗೊಂಡು ಬಂದೆ. ಆ್ಯಂಡ್ ಇದು ಪ್ರೈಸ್, ಇದು ಗ್ಲಾಸ್ ಆ್ಯಕ್ಚುಲಿ ಗ್ಲಾಸ್ ಮೆಟೀರಿಯಲು. ಸೊ ಇದು ಪ್ರೈಸ್ ಬಂದು 75 rupees. ನಂಗೆ ವರ್ತ್ ಅಂತ ಅನ್ನಿಸ್ತು. ಆ್ಯಂಡ್ ಈ ಬೌಲು ಮತ್ತು ಈ ಪ್ಲೇಟ್ ಸೆಟ್ 99 rupees. ಇದು 99 rupees, ಇದು 99 rupees. ಇದು ಪ್ಯಾಕ್ ಆಫ್ 6 ಇರುತ್ತೆ. ಇದು ಕೂಡ ಪ್ಯಾಕ್ ಆಫ್ 6. ಆ್ಯಂಡ್ ಇದು ಬಂದು ಕಿಚನ್ ನ್ಯಾಪ್ಕಿನ್. ಸೊ ಪ್ರೈಸ್ ಬಂದುಬಿಟ್ಟು ಇದು 149 rupees. ಆಮೇಲೆ ಇದು ಬಂದುಬಿಟ್ಟು ಬೌಲ್ ಅಥವಾ ಪೆನ್ ಸ್ಟ್ಯಾಂಡ್ ಮಾಡ್ಕೊಬೋದು ಅಥವಾ ಲಿಪ್ಸ್ಟಿಕ್ಸು ಐಲೈನರ್ ಏನಾದರೂ ಗರ್ಲ್ ಐಟಮ್ಸ್ ಏನಾದರೂ ಇಟ್ಕೊಬೋದು. ಆ ಥರ ಚೆನ್ನಾಗಿರುತ್ತೆ ಅಂತ ಹೇಳಿ ತೊಗೊಂಡು ಬಂದೆ. ಇದು ಪ್ರೈಸ್ ಬಂದು ಒಂದಕ್ಕೆ 99 rupees. ಸೊ ನಾನೊಂದು ನನ್ನ ಆದ್ನಿ ತೊಗೊಂಡ್ವಿ. ಆ್ಯಂಡ್ ಇದು ಕ್ಯೂಟಾಗಿತ್ತು ಅಂತ ಹೇಳಿಬಿಟ್ಟು ಡಾಗಿ ಪಪ್ಪಿ ನನ್ನ ಮಗನಿಗೆ ಕ್ಯಾರಿಯರ್ ಬಾಕ್ಸ್ಗೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದೆ. ತುಂಬ ಕ್ಯೂಟಾಗಿದೆ. ಇದು ನೋಡಿದ ತಕ್ಷಣ ನನಗೆ ಲೈಕ್ ಆಯಿತು. ಇದು ಪ್ರೈಸ್ ಬಂದುಬಿಟ್ಟು 149 rupees. ದಿಸ್ ಇಸ್ ಟಿಶ್ಯೂ ಹೋಲ್ಡರ್. ಇದು ಬಂದು ಪ್ರೈಸ್ 199 rupees. ತುಂಬ ಚೆನ್ನಾಗಿದೆ. ಚಿಕ್ಕದು ಚೇರು. ಇದನ್ನು ನಾವು ಆರ್ಗನೈಸ್ ಮಾಡಬೇಕು. ಇವಾಗ ಮಾಡೋಣ ಬನ್ನಿ, ಓಪನ್ ಮಾಡಿಬಿಟ್ಟು. ಇದ್ರದ್ದು ಪ್ರೈಸ್ ಬಂದು 399 ಅಲ್ಲಮ್ಮ. ಓಕೆ, ನೋಡಿ ಅದು ಈ ಥರ ಇರುತ್ತೆ. 3 ಕನೆಕ್ಟ್ ಮಾಡಿದ್ದಾಳೆ ಇವಾಗ. ಇದು ಲಾಸ್ಟ್ ಒನ್ನು. ಅಲ್ಲಿ ಈ ಥರ ಹಿಂಗೆ ಹಾಕ್ಬಿಟ್ಟು ಫಿಕ್ಸ್ ಮಾಡಬೇಕು. ಈ ಥರ ಟಕ್ ಅಂತ ಬಂದರೆ ಫಿಕ್ಸ್ ಆಯಿತು ಅಂತ ಹೇಳ್ಬಿಟ್ಟು. ಸೊ ಈ ಥರ ತುಂಬ ಸ್ಟ್ರಾಂಗ್ ಇದೆ ಗೈಸ್. ಆ್ಯಕ್ಚುಲಿ 399 ಇಟ್ ಈಸ್ ವರ್ತ್ ಅಂತಲೇ ಅನ್ನಿಸ್ತು ನನಗೆ. ಇದು ಬಂದು ಬಾತ್ರೂಮ್ ಕ್ಲೀನರು ವಿತ್ ಸ್ಟ್ಯಾಂಡ್ ಇದೆ. ಜಸ್ಟ್ 99 rupees. ಅದಕ್ಕೆ ತೊಗೊಂಡು ಬಂದೆ. ಅದಾದಮೇಲೆ ಇದು ಫ್ರೇಗ್ರೆನ್ಸ್ದು, ರೂಮ್ ಫ್ರೇಗ್ರೆನ್ಸ್ದು ಇದು 2 ಪ್ಯಾಕ್ ಆಫ್ 2 ತೊಗೊಂಡು ಬಂದ್ವಿ. ಇದು ಬೇರೆ ಫ್ಲೇವರು, ಇದು ಬೇರೆ ಫ್ಲೇವರು. ಸೊ ಇದು ಜಸ್ಟ್ ರೂಮಲ್ಲಿ ಹೀಗೆ ಕವರ್ ಸಮೇತ ಇಟ್ರೂ ಸ್ಮೆಲ್ ಮೈಲ್ಡಾಗಿ ಚೆನ್ನಾಗಿ ಬರುತ್ತೆ. ಆಮೇಲೆ ಇದನ್ನು ಇಲ್ಲಿ ಬೇಡ ಅಂದರೆ ಪ್ಯಾಕ್ನ ಬಿಚ್ಚಿಬಿಟ್ಟು ಒಂದು ಬೌಲಲ್ಲೋ ಏನಾದರೂ ಹಾಕಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ರೂಮೆಲ್ಲ ಫುಲ್ ಗಮ್ಮಂತ. ಸೊ ಇಷ್ಟೇ ಪ್ರಾಡಕ್ಟ್ಸ್ ತೊಗೊಂಬಂದಿರೋದು. ಇಷ್ಟು ಪ್ರಾಡಕ್ಟ್ಸ್ಗೆ ಎಷ್ಟುದ ಬಿಲ್ ಕೊಟ್ಟಿದ್ದಾರೆ ನೋಡಿ. ಆಲ್ಮೋಸ್ಟ್ ನನ್ನಷ್ಟುದನೇ ಇದೆ ಬಿಲ್ಲು. ಇಷ್ಟುದ ಬಿಲ್ ಆಯಿತು. ಸೊ ಪ್ರೈಸ್ ಇಷ್ಟಕ್ಕೆ ಪ್ರೈಸ್ ಬಂದು 2152 ಆಯಿತು ಪ್ರೈಸು. ಎಷ್ಟಾಗಿರ್ಬೋದು ಅಂದ್ಕೊಂಡು ಇಷ್ಟೆಲ್ಲ ಸೇರಿಸಿ
1000. ಓಕೆ, ಇದ್ರ ಬೆಲೆ ಆ್ಯಕ್ಚುಲಿ 2000 ರುಪೀಸು ಬರೀ ಈ ಐಟಮ್ಸ್ಗೆ. ಮತ್ತು ನಾವು ಲಂಚ್ ಮಾಡಿದ್ದು 1000 ರುಪೀಸ್ ಆಯಿತು. ಸೊ ಟೋಟಲಿ 3000 ರುಪೀಸ್ ಆಯ್ಕೆಯಾಗಿ ಫಿನಿಶ್ ಆಯ್ತು ಇವತ್ತು. ಸಣ್ಣದ ಐಟಮ್ಸು, ಹಾಂ ಐಟಮ್ ಸಣ್ಣದೇ. ಬಟ್ ಇದೊಂದು ನಾನು ಮರ್ತ್ಬಿಟ್ಟಿದೆ. ಇದು ಫೋನ್ ಹೋಲ್ಡರ್. ಈ ಥರ ಹೀಗೆ ಓಪನ್ ಮಾಡಿ ಇಲ್ಲಿ ಇಟ್ಬಿಟ್ಟು ಇದ್ರ ಮೇಲ್ಗಡೆ ಫೋನ್ ಹಿಂಗೆ ಇಟ್ಕೊಂಡು ಕಾಲ್ಸ್ ಬಂದರೆ ಮಾತಾಡ್ಬೋದು, ವೀಡಿಯೋ ಕಾಲ್ಸ್ ಮಾಡ್ಬೋದು, ಚಾರ್ಜ್ಗೆ ಹಾಕ್ಬೋದು, ಮೂವೀಸ್ ನೋಡ್ಬೋದು. ಸೊ ಅದಕ್ಕೆ ಆರಾಮಾಗಿರುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡ್ಬಂದ್ವಿ. ಚೆನ್ನಾಗಿದೆ ನೋಡಿ, ಈ ಥರ ಜಸ್ಟ್ 49 ರುಪೀಸ್ ಇದೆ ಅಷ್ಟೇ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಬಾಯ್.